ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಸ್ಟವ್ ಬಳಸದೇನೆ ಹೇಗೆ ಸ್ವೀಟ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಹಳ ಸುಲಭ ಹಾಗೂ ಬೇಗ ಮಾಡ್ಕೋಬೋದು. ಮೊದಲಿಗೆ ಬಿಸ್ಕೆಟ್ ಚಾಕೋ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಸುಮಾರು 2 ಪ್ಯಾಕೆಟ್ ಅಷ್ಟು ಮಾರಿ ಬಿಸ್ಕೆಟ್ಸನ್ನು ತೊಗೊಂಡಿದ್ದೀನಿ. ಮಾರಿ ಬಿಸ್ಕೆಟ್ಸನ್ನೆಲ್ಲ ಮಿಕ್ಸಿಲಿ ಫೈನ್ ಪೌಡರ್ ಮಾಡ್ಕೊಳ್ಬೇಕು. ಒಂದು ಬೌಲ್ಗೆ 2 ಕಪ್ ಅಷ್ಟು ಮಾರಿ ಬಿಸ್ಕೆಟ್ಸ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಫೈನ್ ಪೌಡರ್ ಆಗಿರಬೇಕು, ತರಿ ಇರಬಾರ್ದು. ನಂತರ 3/4 ಕಪ್ ಅಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಅರ್ಧ ಕಪ್ ಅಷ್ಟು ಹಾಲು ಹಾಗೂ 1 ಕಪ್ ಅಷ್ಟು ಮಿಲ್ಕ್ ಪೌಡರ್. ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಬೇಕಂದ್ರೆ ನೋಡಿ ಸೇರಿಸ್ಕೊಳ್ಬೇಕಾಗತ್ತೆ, ತುಂಬ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ತಯಾರಿಸ್ಕೊಂಡಿರುವ ಮಿಶ್ರಣನ ಸಮ ಪ್ರಮಾಣದಲ್ಲಿ 2 ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ನೋಡಿ ಸೇರಿಸ್ಕೊಳ್ಬೇಕಾಗತ್ತೆ, ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗತ್ತೆ. ತುಂಬ ತೆಳುವೂ ಆಗಬಾರ್ದು, ಹಾಗೆ ತುಂಬ ಗಟ್ಟಿ ಕೂಡ ಆಗಬಾರ್ದು. ಅರ್ಧ ಕಪ್ಗಿಂತ ಕಮ್ಮಿನೇ ಹಿಡಿಸುತ್ತೆ ಹಾಲು. ಈಗ ಒಂದು ಮಿಶ್ರಣಕ್ಕೆ 1 ಕಪ್ ಅಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಬೌಲ್ಗೆ ಸುಮಾರು 1/4 ಕಪ್ ಅಷ್ಟು ಕೋಕೋ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೋಕೋ ಪೌಡರು ಹಾಗೂ ತೆಗೆದಿಟ್ಕೊಂಡಿರೋ ಮಿಶ್ರಣನೂ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಒಣ ಕೊಬ್ಬರಿ ತುರಿ ಮಿಶ್ರಣನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಬೇಕು. ಈ ರೀತಿ ಎರಡನ್ನೂ ಸಪ್ರೇಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿಗೂ ಇರಬಾರ್ದು, ತೆಳ್ಳಕ್ಕೂ ಆಗಿರಬಾರ್ದು. ಒಂದು ಬಟರ್ ಪೇಪರ್ಗೆ ಬೆಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಒಂದು ಮಿಶ್ರಣನ ತಗೊಂಡು ಅದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ ಇಟ್ಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ. ಬಟರ್ ಪೇಪರ್ ಅಥವಾ ಒಂದು ಪ್ಲಾಸ್ಟಿಕ್ ಶೀಟನ್ನ ಹಾಕಿ ಲಟ್ಟಿಸ್ಕೊಳ್ಳೋದ್ರಿಂದ ಸ್ಮೂತಾಗಿ ಬರುತ್ತೆ, ಅಂಟೋದಿಲ್ಲ. ಮಿಶ್ರಣ ತೆಳುವಾಗಿದ್ರೆ ಈಸಿಯಾಗಿ ಲಟ್ಸೋದಕ್ಕಾಗೋದಿಲ್ಲ, ಅದಕ್ಕೆ ನೋಡಿ ಹಾಲನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಅದೇ ರೀತಿ ಕೋಕೋ ಪೌಡರನ್ನು ಸೇರಿಸಿ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಆ ಮಿಶ್ರಣನ ಅದೇ ರೀತಿ ಲಟ್ಟಿಸ್ಕೊಳ್ಬೇಕು ಬಟರ್ ಪೇಪರ್ ಮೇಲೆ. ನಿಮ್ಮ ಚಾಯ್ಸ್, ಬೇಕಂದರೆ ಮಾರಿ ಬಿಸ್ಕೆಟ್ಸ್ ಬದಲು ಓರಿಯೋ ಬಿಸ್ಕೆಟ್ಸ್ ಅಥವಾ ಪಾರ್ಲೇಜಿ ಏನಾದರೂ ಬಳಸ್ಕೋಬೋದು. 2 ಮಿಶ್ರಣ ಲಟ್ಟಿಸ್ಕೊಂಡಿದ ನಂತರ ಒಂದ್ರ ಮೇಲೆ ಒಂದು ಈ ರೀತಿ ಜೋಡಿಸ್ಕೊಂಡು ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಟ್ಸ್ ಕೂಡ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟರನ್ನು ಅಥವಾ ತುಪ್ಪನ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬರೀ ಬಟರ್ ಪೇಪರ್ಗೆ ಬ್ರಷ್ ಮಾಡ್ಕೊಳ್ಳೋಕೆ ಮಾತ್ರ ಬಳಸಿದ್ದೆ. ಇನ್ನೂ ಸ್ವಲ್ಪ ಸ್ಮೂತ್ ಟೆಕ್ಸ್ಚರ್ ಬರುತ್ತೆ. 1 ಟೀ ಸ್ಪೂನ್ 2 ಟೀ ಸ್ಪೂನ್ ಅಷ್ಟು ಬೆಣ್ಣೆನ ಸೇರಿಸ್ಕೊಂಡ್ರೆ ಈ ರೀತಿ ರೋಲ್ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಷ್ಟು ನಾದ್ಕೊಳ್ಬೇಕಾಗತ್ತೆ. ಸಾಮಾನ್ಯ ಸ್ಕೂಲ್ಸಲ್ಲಿ ಮಕ್ಕಳಿಗೆ ನೋ ಫೈರ್ ಕಾಂಪಿಟೇಷನ್ಸ್ ಇದ್ದಾಗ ಈ ರೀತಿ ರೆಸಿಪೀಸು ಸುಲಭವಾಗಿ ಕಲಿತು ಮಾಡ್ಬೋದು. ರೋಲ್ ಈ ರೀತಿ ರೆಡಿ ಆದಮೇಲೆ ಒಂದು ಬಟರ್ ಪೇಪರ್ ಕವರ್ ಮಾಡಿ ಸುಮಾರು 2 ಗಂಟೆ ಕಾಲ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟು ತೆಗೆದ ನಂತರ ಪೀಸಸ್ ಕಟ್ ಮಾಡಬೇಕು. ಮುಂಚೆನೇ ಪೀಸಸ್ ಕಟ್ ಮಾಡೋಕ್ಕೆ ಹೋಗಬಾರ್ದು. ಫ್ರಿಜ್ಜಲ್ಲಿಟ್ಟು 2 ಗಂಟೆಗಳ ಕಾಲ ತೆಗೆದ ನಂತರ ಕಟ್ ಮಾಡಬೇಕಾಗತ್ತೆ. ಥಿಕ್ನೆಸ್ಸು 1/4 ಇಂಚಿಂದ ಅರ್ಧ ಇಂಚ್ ಇದ್ದರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬಿಸ್ಕೆಟ್ ಚಾಕೋ ರೋಲ್ ಮಾಡಿದ್ವಿ ಅಂತ. ಈಗ ಇನ್ನೂ ಸುಲಭವಾಗಿ ಮಿಲ್ಕ್ ಪೌಡರ್ ಬಳಸಿ ಮಿಲ್ಕ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ಗೆ 1 ಕಪ್ ಅಷ್ಟು ಮಿಲ್ಕ್ ಪೌಡರ್, ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿ ತುರಿ, 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2 ಚಮಚ ಹೆಚ್ಚಿಗೆ ಸೇರಿಸ್ಕೋಬೋದು. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಮಿಶ್ರಣ ಸ್ವಲ್ಪ ಸಾಫ್ಟ್ ಆಗಿರಬೇಕು, ತೀರಾ ಸಾಫ್ಟ್ ಆಗಿದ್ರೂ ಸೆಟ್ ಆಗೋದಿಲ್ಲ. ಈ ರೀತಿ ಒಂದು ಬಟರ್ ಪೇಪರ್ಗೆ ಬೆಣ್ಣೆ ಅಥವಾ ತುಪ್ಪನ ಸವರಿ
ಮಿಶ್ರಣನ ಈ ರೀತಿ ಹಾಕಿ ಲೆವೆಲ್ ಮಾಡ್ಕೋಬೇಕು. ಫ್ಲ್ಯಾಟ್ ಆಗಿರೋ ಒಂದು ಕಪ್ ತಳಭಾಗಕ್ಕೆ ತುಪ್ಪನ ಸವರ್ಕೊಂಡು ಲೆವೆಲ್ ಮಾಡಿಕೊಂಡ್ರು ಕ್ಲೀನಾಗಿ ಸ್ಮೂತ್ ಫಿನಿಶ್ ಬರುತ್ತೆ. ನಂತರ ಗೋಡಂಬಿ, ಬಾದಾಮಿ, ಪಿಸ್ತಾ ಚೂರುಗಳನ್ನೆಲ್ಲ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ಅದು ಉದುರೋದಿಲ್ಲ. ಈಗ ಈ ಮಿಶ್ರಣನ ಸುಮಾರು 1 ಗಂಟೆ ಕಾಲ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಮಿಲ್ಕ್ ಬರ್ಫಿಗೂ ಕೂಡ ಫ್ರಿಡ್ಜಲ್ಲಿಟ್ಟು ಸೆಟ್ ಆದ ನಂತರನೇ ಪೀಸಸ್ಸನ್ನು ಕಟ್ ಮಾಡಬೇಕು. ಮುಂಚೆ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಕೇವಲ 1 ಗಂಟೆ ಫ್ರಿಡ್ಜಲ್ಲಿ ಇಟ್ಟಿದ್ದು. ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು ಪೀಸಸನ್ನು. ಇದು ನೋ ಫೈರ್ ರೆಸಿಪಿ ಆಗಿರೋದ್ರಿಂದ ಇದು ಬೇಯಿಸಿರಲ್ವಲ್ಲ, ಹಾಗಾಗಿ ಬೇಗ ಹಾಳಾಗುತ್ತೆ. ಇದನ್ನು ಮತ್ತೆ ನಾವು ಫ್ರಿಡ್ಜಲ್ಲೇ ಸ್ಟೋರ್ ಮಾಡಿಟ್ಕೋಬೋದು. ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಸುಮಾರು 2-3 ದಿವಸ ಬಳಸ್ಬೋದು, ಏನು ತೊಂದರೆ ಇಲ್ಲ. ಫ್ರಿಡ್ಜಲ್ಲಿ ಇಡ್ದೇ ಸೆಟ್ ಮಾಡ್ಕೊಳ್ಬೋದು, ಬಟ್ ಫ್ರಿಡ್ಜಲ್ಲಿಟ್ಟು ಸೆಟ್ ಮಾಡ್ಕೊಳ್ಳೋದ್ರಿಂದ ಹದ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ಬೇಗ ಮಾಡ್ಬೋದು ಅಂತ. ನೀವು ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.